ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಸೊ ಅದೇ ಪ್ರೋಮೋ ಹಾಕಿದ್ದಾರೆ ಗೈಸ್. ಧ್ರುವಂತ್ ಪ್ರೋಮೋನೇ ಬೆಳಿಗ್ಗೆ ಏನು ಬಂದಿತ್ತು ಅದೇ ಪ್ರೋಮೋನೇ ಹಾಕ್ತವ್ರೆ. ಇವ್ರು ಯಾಕೋ ಧ್ರುವಂತನ್ ಗೆಲ್ಸೋ ಅಂತ ಪ್ರಯತ್ನದಲ್ಲಿ ಏನಾರು ಐಡಿಯಾ ಮಾಡ್ತಾವ್ರ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಿಮಗೇನಾದ್ರು ಹಂಗೆ ಅನ್ನಿಸ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಜವಾಗ್ಲೂ ಶಾಕ್ ಆಯಿತು. ಕಿಚ್ಚನ ಚಪ್ಪಾಳೆ ಕೊಟ್ಟ ಮೇಲಂತೂ ನಮ್ಮ ಧ್ರುವಂತು ಮೇಕ್ ಹೋಗೋನೆ, ಅದು ಹಿಡಿಯೋಕೆ ಆಯ್ತಾ ಇಲ್ಲ, ಆ ರೀತಿ ಮೇಕ್ ಹೋಗೋನೆ. ಮಾತಲ್ಲೇ ಹಿಂಗೆ ಓವರ್ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಅಂದರೆ ಅದರಲ್ಲೂ ಫೇಕ್ ಫ್ಯಾನ್ಸ್ಗಳು, ಅದ್ರ ಜೊತೆಗೆ ಪವರ್ಫುಲ್ ಮಾತುಗಳು. ಏನು ಗಾಯ್ಸ್ ಇದು ಅಭಿಮಾನಿಗಳ ಮುಂದೆ ಧ್ರುವಂತ್ ಪವರ್ಫುಲ್ ಟಾಕು. ನನಗಿದೆಲ್ಲ ನೋಡ್ತಾ ಇದ್ರೆ ಕಿಚ್ಚನ ಚಪ್ಪಾಳೆನೂ ಕೂಡ ಇಡೀ ಓವರ್ ಆಲ್ ಸಿಕ್ಕೈತೆ. ಮೋಸ್ಟ್ಲಿ ಏನಾದ್ರು ಈ ಸೀಸನ್ನ ವಿನ್ ಮಾಡ್ತಾರಾ ಅಂತ ಬಿಗ್ ಬಾಸ್ ಅವರೆಲ್ಲ ಸೇರಿಕೊಂಡು ಬಿಗ್ ಬಾಸ್ ಟೀಮ್ಗೆ ಏನಾದ್ರು ಸ್ಕೆಚ್ ಹಾಕವ್ರ. ಯಾಕೋ ಒಂದೇ ಪ್ರೋಮೋ ಹೈಲೈಟ್ ಮಾಡ್ತಾವ್ರೆ. ಇಷ್ಟು ದಿನ ಇರಲಿಲ್ಲ, ಗಿಲ್ಲಿ ಬೇಕಾಗಿತ್ತು ಇಷ್ಟು ದಿನ. ಬಟ್ ಈಗ ಫೈನಲ್ ಅಂತಕ್ಕೆ ಬಂದಮೇಲೆ ನಮ್ಮ ಧ್ರುವಂತ ಬೇಕಲ್ಲ ಇಡೀ ಬಿಗ್ ಬಾಸ್ ಟೀಮ್ಗೆ. ಇದೇನಿದು ಆಟ ಅಂತ ಗೊತ್ತಾಯ್ತಾ ಇಲ್ಲ. ನಮ್ಮ ಜೀ ಕನ್ನಡದವ್ನು ಗಿಲ್ಲಿ ಅಂತ ಅಂದ್ಬಿಟ್ಟು ನಮ್ಮ ಧ್ರುವಂತ ಹೆಂಗಿರೋನು ಕಲರ್ಸ್ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಸೀರಿಯಲ್ಸ್ಗಳಲ್ಲಿ. ಸೊ ಅವನೇ ವಿನ್ ಮಾಡಬೇಡ ಅಂತ ಏನಾದ್ರು ಫಿಕ್ಸ್ ಆಗ್ಬಿಟ್ಟವ್ರು ನಮ್ಮ ಬಿಗ್ ಬಾಸ್ ಟೀಮು ಅಂತೇಳಿ ನಂಗಂತೂ ಗೊತ್ತಾಗ್ತಾ ಇಲ್ಲ ಗೈಸ್. ಈ ರೀತಿ ಮಾಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಎಲ್ಲ ಅಂದರೆ ಅಶ್ವಿನಿ ಮ್ಯಾಮ್ ಗೆಲ್ಲಬೇಕು, ಇಲ್ಲಾಂದರೆ ನಮ್ಮ ಗಿಲ್ಲಿ ರಕ್ಷಿತಾ ಗೆಲ್ಲಬೇಕು. ಆ 3 ಜನ ಮಾತ್ರ ಡಿಸರ್ವ್ ಅಂತ ಹೇಳ್ತೀನಿ. ಇನ್ಯಾರು ಡಿಸರ್ವ್ ಇಲ್ಲ ಆ ಸ್ಥಾನಕ್ಕೆ. ವಿನ್ ಆಗೋವಂಥ ಬಿಗ್ ಬಾಸ್ ಕಿರೀಟನ, ಬಿಗ್ ಬಾಸ್ 12 ಕಿರೀಟನ ತಗೊಳಕ್ಕೆ ಆ 3 ಜನ ಮಾತ್ರ ಯೋಗ್ಯರು ಅಂತ ನಾನು ಹೇಳ್ತೀನಿ. ಇನ್ಯಾರು ಅಂತ ಕಿತ್ತ ದಬಾಕಿಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಬಿಗ್ ಬಾಸ್ ಸೀಸನ್ 12ಅಲ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಧ್ರುವಂತ್ಗೆ ಓವರ್ ಕಾನ್ಫಿಡೆನ್ಸೇ ಬಂದ್ಬಿಟ್ಟೈತೆ. ಕಿಚ್ಚನ್ ಚಪ್ಪಾಳೆ ಸಿಕ್ಬಿಡ್ತಲ್ಲ, ಸೊ ನಾನು ಇಡೀ ವರ್ಲ್ಡ್ನ ಗೆದ್ದುಬಿಟ್ಟಿದ್ದೀನಿ ಅಂತ ಅನ್ನಿಸ್ಬಿಟ್ಟೈತೆ. ಸೊ ಇಡೀ ಬಿಗ್ ಬಾಸ್ ಮನೆ ಅಷ್ಟು ಜನದ ಕೈ ನನ್ನ ಹಿಡಿತದಲ್ಲಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಿದ್ದಾನೆ. ಸೊ 24 ನಾನು ಒನ್ ಮ್ಯಾನ್ ಶೋ ಆಗಿ ನೀವೆಲ್ಲ ಕಳಿಸಿದ್ದೀರಾ. 24 ಜನದಲ್ಲಿ 6 ತಲೆನ ಮಾಡಿದ್ದೀನಿ ಅಂತ ಹೇಳೋನು. ಯಾಕಪ್ಪ ಮಧ್ಯದಲ್ಲೇ ಹೊರಟಿದ್ದೆ ಧ್ರುವಂತ್ ಅವರೇ? ಯಾಕೆ ಮಧ್ಯದಲ್ಲೇ ನನಗೆ ಸಾಕಾಗ್ಬಿಟ್ಟಿದೆ, ನಾನು ಈ ಮನೇಲಿ ಇರೋದಿಲ್ಲ ಅಂತ ಯಾಕೆ ಹೊರಟಿದ್ರಿ ಹೇಳಿ, ನಮ್ಗೆ ಆನ್ಸರ್ ಮಾಡಿ. ಈ ಮನೆ ಬೇಡ, ಈ ಆಟ ಬೇಡ ಅಂತ ಯಾಕೆ ಹೊರಟಿದ್ರಿ? ಎಲ್ಲ ತಲೆನೂ ತೆಗ್ದಾಕ್ಬೇಕು, 6 ತಲೆ ಇಟ್ಟಿದ್ದೀನಿ ಅಂತ ಹೇಳ್ತಿರಲ್ಲ, ಅಷ್ಟೊಂದು ಇವತ್ತು ಓವರ್ ಕಾನ್ಫಿಡೆನ್ಸ್ ಇದೆಯಲ್ವಾ, ಆ ಕಾನ್ಫಿಡೆನ್ಸ್ ಅವಾಗ ಎಲ್ಲೋಗಿತ್ತು? ಆಯ್ತಾ ಒಂದು. ಮತ್ತೆ ಇನ್ನೊಂದು, ಟಾಸ್ಕ್ನ ಕಿತ್ಕೊಂಡು ಆಟಾಡ್ತೀನಿ ಅಂತ ಹೇಳ್ತಿದ್ದೀರಾ. ಡಿಬಾರ್ ಆಗಿದ್ದು ತಾವೇನೆ ಡಿಬಾರ್ ಆಗಿರೋದು ಟಾಸ್ಕಿಂದ. ಡೇ ಒನ್ನಿಂದ ಕಾಂಪಿಟೇಟರ್ ಇರಬಾರ್ದು ಅಂತೇಳಿ ಆಟ ಆಡಿದಾರಂತೆ. ನಿಮ್ಗೆ ಅನಿಸ್ತಾ ಆ ಥರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ಹಂಗೆ ಅನಿಸೇ ಇಲ್ಲ. ಆ ರೇಂಜಲ್ಲಿ ಟಾಸ್ಕ್ ಅಂತೂ ಆಟ ಆಡಿದ್ದಾರೆ, ಅದ್ರ ಬಗ್ಗೆ ಏನು ಮಾತಿಲ್ಲ. ಟಾಸ್ಕ್ ಅಂತೂ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಬೇರೆ ವಿಷಯಕ್ಕೆ ಅಂತ ಬಂದಾಗ ಇವರು ಒನ್ ಮ್ಯಾನ್ ಶೋ ಆಗಿ ಆಟ ಆಡಿದ್ದೀನಿ, ಯಾರು ಸಪೋರ್ಟ್ ಇಲ್ದೇ ಆಟ ಆಡಿದ್ದೀನಿ ಅಂತ ಹೇಳೋದನ್ನ ನಾನಂತೂ ಮಿಸ್ ಆಗೋ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ, ಫಸ್ಟು ಸ್ಟಾರ್ಟಿಂಗು ಮಲ್ಲಮ್ಮನ ಜೊತೆ ಆಟ ಆಡ್ಕೊಂಡ್ಬಂದರು. ಅವ್ರ ಜೊತೆ ಸಾಫ್ಟಾಗಿ ಅವ್ರ ಸೇವೆ ಮಾಡಿಕೊಂಡು ಅವ್ರ ಜೊತೆ ಬಂದರು. ಅವ್ರು ಹೋದ್ಮೇಲೆ ಅಶ್ವಿನಿ ಮ್ಯಾಮ್ ಮತ್ತು ಜಾನ್ವಿ ಅವ್ರ ಹತ್ರ ಇವ್ರದ ಕಂಪ್ಲೇಂಟ್ ಹೇಳ್ಕೊತಾ ಬಂದರು ರಕ್ಷಿತನ ಬಗ್ಗೆ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಬಂದರು. ಅದಾದಮೇಲೆ ಏನು ಮಾಡಿದ್ರು, ರಕ್ಷಿತನ ಇಮಿಟೇಟ್ ಮಾಡೋದ್ರ ಮುಖಾಂತರ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಬೋದು ಅಂತೇಳಿ ಸ್ಕೆಚ್ ಹಾಕೊಂಡ್ರು. ಅದಾದಮೇಲೆ ಸೀಕ್ರೆಟ್ ರೂಮ್ಗೆ ಹೋದ್ರು. ಸೀಕ್ರೆಟ್ ರೂಮಲ್ಲೇ ತುಂಬ ಹೈಲೈಟ್ ಆಗಿದ್ದಂದರೆ ರಕ್ಷಿತನಿಂದನೇ ಅವರು ಹೈಲೈಟ್ ಆಗಿದ್ದು, ರಕ್ಷಿತನಿಂದನೇ ಮೇಲ್ ಬಂದಿದ್ದು ಅಂತ ನಾನು ಹೇಳ್ತೀನಿ. ಅವ್ರು ಇಷ್ಟು ದಿನ ಬಂದಿದ್ದಾರೆ ಅಂದರೆ ಒಂದು ಏನು ಮಧ್ಯದಲ್ಲೇ ಹೋಗ್ಬೋದಾಗಿತ್ತು. ಸೊ ರಕ್ಷಿತನಿಂದ ಒಂದು ಕಂಟೆಂಟ್ನ ತಗೊಂಡು ಮಾಡಿದ್ರಿಂದನೂ ಕೂಡ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಅಶ್ವಿನಿ ಮ್ಯಾಮನ್ನು ಕೂಡ ಜೊತೆಗೆ ಹಾಕೊಂಡು ಅವರಿಬ್ರು ಒಟ್ಟಿನಲ್ಲಿ 3 ಜನ ಸಪೋರ್ಟ್ ತಗೊಂಡೇ ಬಂದಿರೋದತ್ತು. ಒನ್ ಮ್ಯಾನ್ ಆರ್ಮಿ ಶೋ ಆಗಿ ಒನ್ ಮ್ಯಾನ್ ಆರ್ಮಿ ಆಗಿ ನಿಜವಾಗ್ಲೂ ಬಂದಿಲ್ಲ ಇಲ್ಲಿವರೆಗೂ ಅಂತ ಹೇಳ್ತೀನಿ. ಟಾಸ್ಕ್ ಅಂತೂ ಚೆನ್ನಾಗಿ ಆಡಿದ್ದಾರೆ, ಪರವಾಗಿಲ್ಲ. ಬಟ್ ಇಷ್ಟೊಂದು ಓವರ್ ಬಿಲ್ಡಪ್ ರೇಂಜಿಗೇನು ಇಲ್ಲ. 6 ತಲೆಗೆ ತಂದು ನಿಲ್ಸಿದ್ದೀನಿ ಅಂತ ನಾನೇ ಕಿಂಗು ಅನ್ನೋ ಥರ ಆಗ್ಬಿಟ್ಟೈತೆ. ಯಾಕೆಂತಂದರೆ ಆ ಒಂದು ಹುಮ್ಮಸ್ಸು, ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದಕ್ಕೆ ಫುಲ್ ಟಾಪಿಗೆ ಹೋಗ್ಬಿಟ್ಟಿದ್ದಾರೆ ನಮ್ಮ ಧ್ರುವಂತು. ಸೊ ಆ ಒಂದು ಹುಮ್ಮಸ್ಸಲ್ಲಿ ನಾನೇನಾದ್ರು ಮಿಸ್ ಆಗಿದ್ದು, ನನಗೇನೇನಾದರೂ ಬಿಗ್ ಬಾಸ್ 12 ಟ್ರೋಫಿ ಕೊಟ್ಬಿಡ್ತಾರೇನೋ ಅಂತ ಅವನಿಗೆ ಅದೇ ಫೀಲ್ ಆಗ್ತಾ ಇದೆಯೇನೋ. ಬಿಗ್ ಬಾಸ್ ಟ್ರೋಫಿ ಕೊಟ್ಬಿಡ್ತಾರೇನೋ ಒಂದು ಫೀಲಲ್ಲಿ ಮಾತಾಡ್ತಾ ಇರೋದು ಇದು ಕಾಣಿಸ್ತಾ ಇದೆ ಧ್ರುವಂತ. ಸೊ ಧ್ರುವಂತಂದು ಜಾಸ್ತಿ
ಆಟಗಳು ನಡೆಯಲ್ಲ ಅಂತ ಅನ್ಕೊಂತೀನಿ. ಇಷ್ಟು ದಿನ ಒಂಥರ ಇದ್ರು ಬಿಗ್ ಬಾಸ್ ಟೀಮು, ಬಟ್ ಈಗ ಹತ್ರ ಬಂದಾಗ ಗಿಲ್ಲಿನ ಕೆಳಗೆ ಹಾಕ್ಬಿಟ್ಟು ಧ್ರುವಂತನ ಮೇಕೇರೋಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡು ಪ್ರೋಮೋ ಹಾಕ್ತಾರೆ ಧ್ರುವಂತ ಬಗ್ಗೆ. ನಾನು ಮೋಸ್ಟ್ಲಿ ರಕ್ಷಿತನ್ ಪ್ರೋಮೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ರಕ್ಷಿತನ್ ಹಗ್ ಮಾಡ್ತಿದ್ರಲ್ವಾ, ಸೊ ರಕ್ಷಿತನ್ ಪ್ರೋಮೋ ಬರ್ಬೋದು. ಕಾವ್ಯ ಮತ್ತೆ ಧನುಷ್ ಮತ್ತೆ ಇವಂದು ಬೆಳಿಗ್ಗೆ ಹಾಕಿದ್ರು, ಧ್ರುವಂತಂದು ಹಾಕಿದ್ರಲ್ವಾ, ಸೊ ರಕ್ಷಿತಂದು ರಘುದು ಗಿಲ್ಲಿದು ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಈ ಪ್ರೋಮೋ ಬಂತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಸಖತ್ ಹೈಪ್ ಕೊಡ್ತಾವ್ರೆ ಧ್ರುವಂತ್ಗೆ. ಅದು ಮೋಸ್ಟ್ಲಿ ಸೆಕೆಂಡ್ ಥರ್ಡಲ್ಲಿ ಇಟ್ಟೇ ಇಡ್ತಾರೆ ಇವನನ್ನ ಅಂತ ನನಗೆ ಅನ್ನಿಸ್ತಾ ಇದೆ ಧ್ರುವಂತನ. ಸೊ ನಿಮಗೇನು ಅನ್ನಿಸ್ತೆ ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ಫೇರ್ ಗೇಮ್ ಅಲ್ಲ ಅಂತ ಅನ್ಕೋತೀನಿ. ಇದು ಫೇರ್ ಅಲ್ಲ, ಅನ್ಫೇರು. ನಮ್ಮ ಬಿಗ್ ಬಾಸ್ ಏನಾದ್ರೂ ಈಗ 2ನೇ ಸ್ಥಾನ 3ನೇ ಸ್ಥಾನದಲ್ಲಿ ಇವ್ರನ್ನ ಕೊಟ್ಟರೆ ನಿಜವಾಗ್ಲೂ ಅನ್ಫೇರ್ ಅನ್ಸುತ್ತೆ. ಏನೋ ಟಾಪ್ 6ಗೆ ತಗೊಂಬಂದು ಬಿಟ್ರೆ ನಡೀತದೆ, ಟಾಪ್ 6ಗೆ ಕಳಿಸಿದ್ರೆ ನಡೀತದೆ. ಬಟ್ ಟಾಪ್ 5 ಅಥವಾ ಟಾಪ್ 4 ನಿಲ್ಸಿದ್ರೆ ಅದು ನಿಜವಾಗ್ಲೂ ಅನ್ಫೇರ್ ಅನ್ಸುತ್ತೆ. ಅದು ವಿನ್ ಏನಾದ್ರು ಮಾಡಿಬಿಟ್ರೆ ಇನ್ನೂ ಬೇಸರ ಅಂತ ಅನ್ಸುತ್ತೆ ನನಗಂತೂ. ಬಟ್ ಎನಿವೇ ರಕ್ಷಿತನಿಂದ ಧ್ರುವಂತ ಅಂತ ಕಾಣಿಸ್ಕೊಂಡಿರೋದು ನನ್ನ ಪ್ರಕಾರ. ಸೊ ನಿಮ್ಮ ಪ್ರಕಾರ ಯಾರು ಅಂತೇಳಿ ಕಮೆಂಟ್ ಮಾಡಿ. ಮಲ್ಲಮ್ಮ ಹಾಗೆ ರಕ್ಷಿತಾ ಹಾಗೆ ಅಶ್ವಿನಿ ಮ್ಯಾಮ್, ಈ 3 ಜನನೂ ಕಾರಣ ಧ್ರುವಂತ್ ಇಲ್ಲಿವರೆಗೂ ಬರೋದಕ್ಕೆ. ಇವ್ರ ಸಪೋರ್ಟ್ ಇಲ್ದೇನೆ, ಇವ್ರನ್ನ ಒಂದು ಕಂಟೆಂಟಿಗೆ ತಗೊಂಡ್ದೇನೆ ಅವ್ನು ಇಲ್ಲಿವರೆಗೂ ಬಂದಿಲ್ಲ ಅಂತ ನಾನು ಹೇಳ್ತೀನಿ. ಸೊ ನಿಮಗೇನು ಅನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.